Hello dear DCT aspirants, welcome to Abhyasa Academy YouTube platform. So ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ರೇಜಿ ಶಾರ್ಟ್ಕಟ್ ನ ಹೇಳ್ಕೊಡ್ತಾ ಇದ್ದೀನಿ ಡಿಟರ್ಮಿನೆಂಟ್ ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಫಾರ್ಮಲ್ ಅಲ್ಲಿ ಮಾಡ್ಕೊಂಡು ಹೋಗ್ತೀರಾ, ನಿಮ್ಗೆ ಅರ್ಲಿಯರ್ ಮೆಥಡ್ ಗೊತ್ತಿದೆ. ಸೊ ಇದರಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಹೇಳ್ಕೊಡ್ತೀನಿ ಡಿಟರ್ಮಿನೆಂಟ್ ನ ಯಾವ ರೀತಿ ಎಕ್ಸ್ಪಾನ್ಷನ್ ಮಾಡೋದು ಈಸಿಯಾಗಿ ಅಂತ. ಸೊ ಲೆಟ್ ಅಸ್ ಟೇಕ್ ದಿಸ್. ಸೊ ನೋಡಿ, ನಾನು ಇಲ್ಲಿ ಎರಡು ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ, ಇದನ್ನ ಈಸಿಯಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ತರ ಒಂದು ಡಿಟರ್ಮಿನೆಂಟ್ ನ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಸೊ ಆ ಡಿಟರ್ಮಿನೆಂಟ್ ಹೇಗಿದೆ ಅದನ್ನ ಹಾಗೆ ಬರ್ಕೋಬೇಕು. ಸೊ ಇಟ್ ಈಸ್ 1 4 2 and 3 1 5 ಹಿಂಗ್ ಬರ್ಕೊಂಡಾದ್ಮೇಲೆ ಈ ಲಾಸ್ಟ್ ಕಾಲಮ್ ಏನಿದೆ ಆ ಕಾಲಮ್ಸ್ ನ ಮತ್ತೆ ಈ ಪಕ್ಕದಲ್ಲಿ ಬರ್ಕೋಬೇಕು 2 1 3 ಅಂತ. ಮತ್ತೆ ಇಲ್ಲಿರೋ ಲಾಸ್ಟ್ ಕಾಲಮ್ ನ ಈ ಕಡೆ ಬರ್ಕೋಬೇಕು. ಸೊ 3 2 5 ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ, ಈ ಮೂರು ಎಲಿಮೆಂಟ್ ನ ಪ್ರಾಡಕ್ಟ್ ತಗೋಬೇಕು. ಸೊ ಯು ಟೇಕ್ ದ ಪ್ರಾಡಕ್ಟ್. ಸೊ 3 1s 3 3 1s 3 ಆಗುತ್ತೆ. ಸೊ ದಟ್ ಈಸ್ 3 ಪ್ಲಸ್ ಹಾಕೋಬೇಕು. ಸೊ 2 4s 8 8 5s ಏನಾಗುತ್ತೆ 40 ಆಗುತ್ತೆ. ಪ್ಲಸ್ 1 2s 2 2 3s 6 ಆಗುತ್ತೆ. ಮೈನಸ್ ಹಾಕೊಂಡು ನೆಕ್ಸ್ಟ್ ಈ 3 ಎಲಿಮೆಂಟ್ಸ್. ಸೊ E3 ಓಕೆನಾ. ಸೊ 2 2s 4 4 1s 4 ಆಗುತ್ತೆ. ಪ್ಲಸ್ ಹಾಕೋಬೇಕು. ಸೊ 3 4s 12 12 3s ಎಷ್ಟಾಗುತ್ತೆ 36 ಆಗುತ್ತೆ. ಪ್ಲಸ್ ಹಾಕೋಬೇಕು. 1 1s 1 1 5s 5 ಆಗುತ್ತೆ. ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ವಿಚ್ ಇಸ್ ಈಕ್ವಲ್ ಟು, ಸೊ ಎಷ್ಟು ಬರುತ್ತೆ 40 46 49 ಆಗುತ್ತೆ. ಇಟ್ ಈಸ್ 49 ಮೈನಸ್ 36 40 45 ಆಗುತ್ತೆ. ಸೊ ಇಟ್ ಈಸ್ 45. 49 ಮೈನಸ್ 45 ಇಸ್ ವಾಟ್? ಇಟ್ ಈಸ್ 4 ಬರುತ್ತೆ ಆನ್ಸರ್. ಸೊ ದ ಡಿಟರ್ಮಿನೆಂಟ್ ಆಫ್ ದಿಸ್ ಇಸ್ 4 ಅಂತ. ನೀವು ರೆಗ್ಯುಲರ್ ಮೆಥಡ್ ನಲ್ಲೂ ಕೂಡ ಮಾಡಬಹುದು. ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಸೊ ಇದು ಕೂಡ ಸೇಮ್ ಮೆಥಡ್ ಅಲ್ಲೇ ಮಾಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ನೀವು -1 4 1 ಅದೇ ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಇಟ್ ಈಸ್ 5 0 2 1 -4 3. ದೆನ್ ಇಲ್ಲೂ ಕೂಡ ನೀವು -1 5 ಈ ರೋ ಏನಿದೆ, ಈ ಕಾಲಮ್ ಏನಿದೆ ಅದನ್ನ ಇಲ್ಲಿ ಬರ್ಕೋಬೇಕು 1 ಅಂತ. ಅಂಡ್ 1 2 3 ಏನಿದೆ ಅದನ್ನ ಇಲ್ಲಿ ಬರ್ಕೋಬೇಕು 1 2 3 ಅಂತ. ಫಸ್ಟ್ ಏನ್ ಮಾಡ್ಬೇಕು, ನೀವು ಈ ಮೂರ್ ಎಲಿಮೆಂಟ್ ನ ನೀವು ಪ್ರಾಡಕ್ಟ್ ತಗೋಬೇಕು. ಸೊ ಇದೇನಾಗುತ್ತೆ 5 ಇಂಟು -4 ಏನಾಗುತ್ತೆ, ಇಟ್ ಈಸ್ -20 ಆಗುತ್ತೆ. ಅಂಡ್ ಪ್ಲಸ್ ನೋಡಿ, ಒಂದ್ ರೋ ನಲ್ಲಿ ಏನಾದ್ರು ಒಂದ್ 0 ಎಲಿಮೆಂಟ್ ಇದೆ, ಈ ಪ್ರಾಡಕ್ಟ್ ನಲ್ಲಿ ಒಂದ್ ಎಲಿಮೆಂಟ್ 0 ಬಂತು ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ 0 ಆಗುತ್ತೆ. ಆಬ್ವಿಯಸ್ಲಿ 0 ಬರುತ್ತೆ. ಅಂಡ್ ದೆನ್ ಇಲ್ಲಿ ಏನ್ ಬರುತ್ತೆ 4 2s ಏನ್ ಬರುತ್ತೆ ನಿಮ್ಗೆ 8 ಬರುತ್ತೆ. ಮೈನಸ್ ಹಾಕೋಬೇಕು. ನೆಕ್ಸ್ಟ್ ಈ ಮೂರು ಎಲಿಮೆಂಟ್ ತಗೊಳ್ಳಿ. ಸೊ ದೀಸ್ 3 ಅಂಡ್ ದೀಸ್ 3 ಅಂತ ತಗೊಳ್ಳಿ. ಸೊ ಇಲ್ಲಿ ಮಾಡಕ್ ಹೋದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 2s 8 8 1s 8 ಬರುತ್ತೆ. ದಿಸ್ ವಿಲ್ ಬಿ 8 ಪ್ಲಸ್ ಇಲ್ಲಿ 1 0 ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು 0 ಆಗುತ್ತೆ. ಪ್ಲಸ್ ಸೊ ಎಷ್ಟಾಗುತ್ತೆ 5 3s 15 15 4s ನಿಮ್ಗೆ 60 ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಒನ್ಸ್ ಆನ್ ಸಿಂಪ್ಲಿಫಿಕೇಶನ್ -20 ಪ್ಲಸ್ 8 ಬಂದ್ಬಿಟ್ಟು -12 ಆಗುತ್ತೆ. ಮೈನಸ್ 60 ಪ್ಲಸ್ 8 ಬಂದ್ಬಿಟ್ಟು 68 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು -80 ಆಗುತ್ತೆ. ಸೊ ಈ ತರನು ಕೂಡ ನೀವು ಡಿಟರ್ಮಿನೆಂಟ್ ನ ಎಕ್ಸ್ಪಾನ್ಷನ್ ಮಾಡಬಹುದು. ಇದೇ ತರ ಶಾರ್ಟ್ ಕಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.